ಅಯ್ಯೋ ಅಣ್ಣ ಇದೆಲ್ಲ ಬೇಡಾಗಿತ್ತಣ್ಣ. ನಮ್ಮೂರಿನಿಂದ ಬಂದವರಿಗೆ, ನಮ್ಮ ಪ್ರೀತಿಯಿಂದ ನಮ್ಮೂರಿಗೆ ಬಂದವರಿಗೆ ನಮ್ಮ ವೆಲ್ಕಮ್. ಒಳ್ಳೇದಾಗಿ ಸರ್. ಅಪ್ಪ ಏನಪ್ಪ, ಈಗಿನ ಕಾಲದಲ್ಲಿ ತಂದೆ ಮಗ ಅಂತಂದ್ರೆ ಸಿಕ್ಕಾಬಟ್ಟೆ ಒಂಥರ ಭಯ ಭಕ್ತಿಯಿಂದ ಇರ್ತಾರೆ. ನೀನ್ ಯಾಕೆ ಹಿಂಗ್ ಹಾಕ್ಬಿಟ್ಟೆ ನನ್ ಜೊತೆಗೆ? ನನಗೆ ಅದೇನು ಗೊತ್ತಿಲ್ಲಪ್ಪ. ಗೊತ್ತಿಲ್ವಾ? ನನಗೆ ನನ್ನ ಮಗ ಫ್ರೆಂಡ್. ಥ್ಯಾಂಕ್ಸ್ ಫಾರ್ ದ ಹೆಲ್ಪ್. ಕಮ್ ಆನ್, ಲೆಟ್ಸ್ ಗೋ. ಸಾಹೇಬ್ರೆ ನಮಸ್ಕಾರ. ನಮಸ್ಕಾರ. ಬಹಳ ಖುಷಿಯಾಗಿದ್ದಂಗಿದ್ದೀರಾ. ಟೈಮ್ ಫಾರ್ ಚಿಯರ್ಸ್. ಚಿಯರ್ಸ್. ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ. VIP ಗಳ ಜೊತೆಗೆ ಟ್ರಿಪ್ ಹೋಗ್ತಾ ಇದೀನಿ ಇವತ್ತು. ಹಲೋ ಮಚ್ಚ, ಏನ್ ಸಮಾಚಾರ? ಸಮಾಚಾರ ಚೆನ್ನಾಗಿದೆಪ್ಪ. ಯಾ ಕಡೆ ಕೊಟ್ಟಿದ್ಯಾ? ಚಿಕ್ಕಮಂಗ್ಳೂರಪ್ಪ. ಚಿಕ್ಕಮಂಗ್ಳೂರು. ಜೀವನದಲ್ಲೇ ಇವರಿಬ್ರು ಚಿಕ್ಕಮಂಗ್ಳೂರು ನೋಡಿಲ್ಲ. ಸೊ ಇವತ್ತು ನಾನು ನಮ್ಮ ಅಪ್ಪ ಅಮ್ಮನ ಜೊತೆಗೆ ಒಂದು ಟ್ರಿಪ್ ಹೋಗ್ತಾ ಇದ್ದೀನಿ. ನಮ್ಮ ಅಪ್ಪನ್ಕಿಂತ ಜಾಸ್ತಿ ಗಾಡಿನೇ ಕುಡಿತಾ ಇದೆ ಅಪ್ಪ. ಅಪ್ಪ ಅಮ್ಮ ಹೇಳಿ, ಹೇಗೆ ಅನ್ನಿಸ್ತಿದೆ ಟ್ರಿಪ್ಪಿಗೆ ಹೋಗ್ತಾ ಇದೀವಲ್ಲ? ಬೆಳಗ್ಗೆ ಬೆಳಗ್ಗೆ ನಮ್ಮ ಅಮ್ಮ ಏನೋ ಜೋಕ್ ಮಾಡ್ತೀವಿ. ಏನಮ್ಮ? ಜಾಲಹಳ್ಳಿ ಕ್ರಾಸ್ ಅಯ್ಯಪ್ಪ ಟೆಂಪಲ್ಗೆ ನಮ್ಮ ಅಪ್ಪ ಏನಂತ, ಅದಕ್ಕೆ ನೀನೇನಂದ? ಮಲಯಾಳಂ ಆಕ್ಸೆಂಟ್. ಟೆಂಪಲ್ಗೆ ಟೆಂಬಲ್. ಬಿ ಎಲ್ಲಿದೆ? ಹೌದಪ್ಪ, ಬಿ ಎಲ್ಲಿದೆ? ಎಲ್ಲಪ್ಪ ಇದೆ ಬಿ, ಎಲ್ಲಪ್ಪ ಇದೆ. ಅದ್ ಯಾಕೆ ಮತ್ತೆ ಬಿ ಅಂತ ಟೆಂಬಲ್ ಅಂತ? ಟೆಂಪಲ್. ಇಲ್ಲಿ ಕಾಣಿಸ್ತಿದೆಯಲ್ಲ ಸ್ನೇಹಿತರೆ, ಫಸ್ಟ್ ಬೀನ್ ಕೆಫೆ. ಇಲ್ಲಿಗೆ ನಾವು ಹೋಗ್ತಾ ಇರೋದು. ಇದು ಹೊಸದಾಗಿ ಓಪನ್ ಆಗಿರುವಂತ ಒಂದು ಕೆಫೆ ಹಾಸನ ಹೈವೇಲಿ. ಅದೇ ಹೋಗಿದ್ದು ಹೋಟ್ಲಿಗೆ ಹೋಗೋದು ಬೇಜಾರಾದ್ರೆ ಈ ಒಂದು ಕೆಫೆಗೆ ಹೋಗ್ಬೇಕು. ದಿಸ್ ಇಸ್ ರಿಯಲಿ ಒನ್ ಆಫ್ ದ ಬೆಸ್ಟ್ ಒನ್. ಹೆಂಗಿದೆ ನೋಡಿದ್ರ? ಸ್ಪೇಷಿಯಸ್ ಆಗಿದೆ, ಸಖತ್ತಾಗಿದೆ. ಇಡ್ಲಿ ವಡೆನಾ ಅಪ್ಪಂಗೆ? ಅದಲ್ದಲ್ಲೇ ನೋಡಮ್ಮ, ಇಲ್ಲಿ ಇನ್ನೂ ಇಷ್ಟು ಆಪ್ಷನ್ಸ್ ಇದೆ. ರವಾ ದೋಸೆ ಇದೆ, ದೋಸೆಯಲ್ಲೂ ವೆರೈಟೀಸ್ ಇದೆ ನೋಡು. ಸಾಕಷ್ಟೇನಾ? ರೆಸ್ಟ್ ರೂಮ್ ಹಿಂಗಿತ್ತು ಅಲ್ಲ? ನೋಡಿ, ಇಷ್ಟು ದೂರ ಕೆಫೆಗೆ ಕರ್ಕೊಂಬಂದ್ರೆ ಉದ್ದಿನ ವಡೆ ತಿಂತಾರಂತೆ. ಉದ್ದಿನ ವಡೆ. ಹೌದು. ಆಯ್ತು, ಬೇಜಾರು ಮಾಡ್ಕೊಂಬೇಡ. ಇನ್ನೇನು ಸ್ವಲ್ಪ ಹೊತ್ತಿಗೆ ಇಲ್ಲಿಂದ ಎಕ್ಸಿಟ್ ಆಗಿದ್ದು ಸೀದಾ MRP ಸ್ಟಾಪ್. ಸೂಪರ್, ಫಸ್ಟ್ ಕ್ಲಾಸ್. ಸೊ ಹಿಂಗು ಫಸ್ಟ್ ಬೀನ್ ಕೆಫೆಯಲ್ಲಿ ತಿಂದಿದ್ದೆ. ತೆಂಗಿತ್ತಮ್ಮ, ಜನ್ಯೂನ್ ಆಗಿ ಹೇಳು. ಚೆನ್ನಾಯ್ತಾ? ಥ್ಯಾಂಕ್ ಯು. ಫಸ್ಟ್ ಬೀನ್ ಕೆಫೆ ಸೂಪರ್ ಆಗಿದೆ. ನೀವೇನಾದ್ರು ಹಾಸನ ರೋಟಿಗೆ ಹೋಗ್ಬೇಕಾದ್ರೆ ನಿಲ್ಲಿಸಬೇಕಾಗಿರೋ ಅಡ್ಡ ಫಸ್ಟ್ ಬೀನ್ ಕೆಫೆ. ತುಂಬಾ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ. ಆಯ್ತು, ಇವಾಗ ಸೆಕೆಂಡ್ ಪಿಟ್ ಸ್ಟಾಪ್ ಎಲ್ಲಿ? ಇವಾಗ ಫಸ್ಟ್ ಆಯ್ತು ಬ್ರೇಕ್ಫಾಸ್ಟ್, ನೆಕ್ಸ್ಟ್ ಎಲ್ಲಪ್ಪ? MRP. ಸಮ್ಮನ್ ವಾಂಟ್ಸ್ MRP. Yes. ಆಯ್ತು, ನೆಕ್ಸ್ಟ್ MRPಗೆ ಒಂದು ಹಾಸನ ದಾಟ್ಬಿಡೋಣ. ಈಗ ತಾನೇ ಊಟ ಮಾಡಿರೋದಲ್ಲಪ್ಪ. ಏಯ್ ಸುಮ್ ಕುತ್ಕೊಳ್ಳಮ್ಮ, ನಿಂದು ಒಳ್ಳೆ ಕಯ ಅಂತಿದ್ಯಾ ನೀನು. ಹೊರಗಡೆ ಬಂದಿದೀವಿ ಮಜಾ ಮಾಡೋದಕ್ಕೆ, ಅಪ್ಪಂಗೆ ಮಜಾ ಮಾಡಕ್ ಬಿಡು. ಇಲ್ಲ ನೀನ್ ಹಿಂಗೆ ಮಾಡ್ತಿದ್ರೆ ನಿನಗೂ ಕೊಡ್ಸಲ್ಲ ನೋಡು ಬಿಯರ್. ಸುಮ್ನಿರು. ಇದು 750 ml ಮಾತ್ರ MRP ಅಷ್ಟೇ. ಮುಂದೆ MRP ಅಲ್ಲಿ ನಿಲ್ಲಿಸ್ತೀನಿ ಬಾ. ಸುಮ್ನೆ ಕುತ್ಕೊಳ್ಳಮ್ಮ. ಏನಮ್ಮ ನಿಂದು? ಫೋನ್ ಬಂತಲ್ಲ, ಮಾತಾಡ್ಕೊಂಡು ಕುತ್ಕೋ ಅಷ್ಟೇ. ಹಾಸನ್ಗೆ ಬಂದ್ಮೇಲೆ ಎಕ್ಸಿಟ್ ಆಗಿ ಚಿಕ್ಕಮಂಗ್ಳೂರ್ಗೆ ಹೋಗ್ಬೇಕಾದ್ರೆ ಈ ಒಂದು ಸ್ಟಾರ್ ಗೋಲಿ ಸೋಡಾದಲ್ಲಿ ಯಾವಾಗಲೂ ನಿಲ್ಸ್ ಅಭ್ಯಾಸ. ತಗೋಯ್ತು ಚೆನ್ನಾಗಿ. ಅದು ಇದು ತಗೋಯ್ತು, ತಗೋ ಇಟ್ಕೋ. ಹಾ, ಅದು ಹಿಂಗ್ ಹಾಕಿದ ತಕ್ಷಣ ಕುಡಿಬೇಕು. ಬೇಗ ಮುಂದಕ್ಕೆ ಹೋಗು. ಅಷ್ಟೇ. ಖಾರ ಹಾಕ್ಲಾ ಇದಕ್ಕೆ? ಖಾರ ಹಾಕ್ಬಿಡ್ತೀವಿ ಸರ್ ಅದಕ್ಕೆ. ಹೆಂಗಿದೆ? ನೋಡಿ, ಇಲ್ಲೊಬ್ಬ ಆಗ್ಲೇ ಸಿಗರೇಟ್ ರಾಮಗೆ. ಯಾರಿಗೋ MRP ನಿಲ್ಸಿಲ್ಲ ಅಂತ ಇನ್ನ ಇದ್ದಾರೆ. ಹೌದು ಅಲ್ವಾ? MRP ಬೇಕಲ್ಲ. ಏನಕ್ಕೆ MRP? ಒಂದು ದೊಡ್ಡ ಬೀರು, ಆಮೇಲೆ ಒಂದು ಸ್ಮಾಲ್, ಆಮೇಲೆ ಚಿಕನ್ ಬಿರಿಯಾನಿಗೆ ತಿನ್ಬೇಕು. Someone is very busy in eating fruit salad. Welcome to ಚಿಕ್ಕಮಂಗ್ಳೂರು. ಚಿಕ್ಕಮಗಳೂರು. ಅಮ್ಮ, ನಿಮ್ ಗಂಡ ಯಾಕೋ ಬೇಜಾರಾಗಿದ್ದಾರೆ. ಏನಮ್ಮ ನೀನು? ಅಪ್ಪ ಅಲ್ಲಿ ಕಾಣಿಸ್ತಿದೆಯಲ್ಲ ಮುಂದೆ, ಹೌದಪ್ಪ. ಅದೇ ಮುಳ್ಳಯ್ಯನಗಿರಿ ಬೆಟ್ಟ. ಅಲ್ಲಿಗೆನೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಿರೋದು ಇವಾಗ ನಾನು. ಹೌದಾ? ಅಲ್ಲಿ ಆ ಬೆಟ್ಟದ ಮೇಲೆ ಡಿಯಲ್ಲಿ. ಓಕೆ, ಟೈಮ್ ಬಂತು ಸ್ನೇಹಿತರೆ.
ಇನ್ನ ನಾವು ಸುಮ್ಮನಿರಕ್ಕಾಗಲ್ಲ. ನೀವು ಅಪ್ಪಂಗೆ MRPಗೆ ಹಾಕಿದ್ದೀನಿ. ಥ್ಯಾಂಕ್ಸ್ ಫಾರ್ ದ ಹೆಲ್ಪ್. ಕಮಾನ್ ಲೆಟ್ಸ್ ಗೋ. ಬಾಕ್ಸಲ್ಲಿ ಫುಲ್ ಏನು ಅಂತ ಕೇಳಕ್ ಹೋಗ್ಬಿಡಿ. ಸಾಹೇಬ್ರೆ ನಮಸ್ಕಾರ. ಬಹಳ ಖುಷಿಯಾಗಿದ್ದಂಗಿದ್ದೀರಾ? ಏನ್ ಖುಷಿ ಆ ತೇಜಸ್ಸು. ಸೂಪರ್ ಸರ್. ಖುಷಿ ಆಯ್ತಾ ಸರ್? ಸೂಪರ್ ಅಪ್ಪ. ಸರಿ, ನೀವು ಆಲ್ರೆಡಿ ಬೆಟ್ಟದ ಮೇಲೆ ಹೋಗ್ಬಿಟ್ಟಿದ್ದೀರಾ ಅನಿಸ್ತಾ ಇದೆ. ಹೌದು ಫ್ಲೈಂಗ್ ಅಪ್ಪ ಏನಪ್ಪ ಈಗಿನ ಕಾಲದಲ್ಲಿ ತಂದೆ ಮಗ ಸಿಕ್ಕಾಬಿಟ್ಟೆ ಒಂಥರ ಭಯ ಭಕ್ತಿಯಿಂದ ಇರ್ತಾರೆ. ನೀನ್ ಯಾಕೆ ಹಿಂಗ್ ಹಾಕ್ಬಿಟ್ಟೆ ನನ್ ಜೊತೆಗೆ? ನನಗೆ ಅದೇನು ಗೊತ್ತಿಲ್ಲಪ್ಪ. ಗೊತ್ತಿಲ್ವಾ? ನನಗೆ ನನ್ನ ಮಗ ಫ್ರೆಂಡ್. ಓಹೋ, ಸಣ್ಣ ವಯಸ್ಸಿಂದೇ ಫ್ರೆಂಡ್. ಹೌದಾ? ಅವನಿಗೋಸ್ಕರ ಫಾರಿನ್ ನಾನೊಂದು ಸಣ್ಣ ಫ್ರಿಡ್ಜ್ ಹೌದು. ಕೊಂಡು ಅದರಲ್ಲಿ ಪೂರ್ತಿ ಅಣಿಕೆನ್ ಬೀರು ಹಾ, ಅವನಿಗೋಸ್ಕರ ಇಟ್ಟಿದ್ದು ಬೆಳೆದಿದ್ದು. ಹಾ ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿಲ್ಲ ಅನ್ಕೊಂತೀನಿ. ಇವ್ರೇನ್ ಇವಾಗ ಸೇವಿಸ್ತಿದಾರಲ್ಲ, ಇದು ಸುಮಾರು ನಮ್ಗೆ 5 ವರ್ಷ ಇದ್ದಾಗ್ಲಿಂದನೇ ನಾನು ಸೇವಿಸ್ತಿದ್ದೆ. ಹಿಂದ್ಗಡೆ ಇರೋರು ಪ್ರೂಫ್ ಇದ್ದಾರೆ. ಏನಕ್ಕ? ಹೌದು. ಸೊ ಮ್ಯಾಟ್ರಿಕ್ ಬರ್ತೀನಿ. ಸೊ ಏನಪ್ಪ ಇಷ್ಟು ಚಿಲ್ಲಾಗಿದ್ದಾನೆ ಇವನು, ಅಪ್ಪನ ಜೊತೆಗೆ ಎಣ್ಣೆ ಹೊಡಿತಿದ್ದಾನೆ ಅಂತ ನೀವು ಕೇಳಿದ್ರೆ, ಚಿಕ್ಕ ವಯಸ್ಸಿಂದನೂ ಹಂಗೆ ಬೆಳ್ಕೊಂಡ್ ಬಂದಿರೋದು ನಾವು. ಸೊ ಇದ್ರಲ್ಲಿ ಏನು ಹೊಸದೇನಿಲ್ಲ. ಸೊ ಹಾಗೆ ಫ್ರೆಂಡ್ಸ್ ಯಾರು ಇಲ್ಲ. ನೀನು ಹೊರಗಡೆ ಎಲ್ಲ ಬಾರ್ಗೆ ಹೋಗಿ ಕುಡಿಯೋದೆಲ್ಲ ಅಭ್ಯಾಸ ಇರ್ತಿಲ್ಲ? ಎಲ್ಲ ಮನೆಯಲ್ಲೇ? ಏನಮ್ಮ? ಎಲ್ಲ ಮನೆಯಲ್ಲ, ಹೊರಗಡೆ ಇಲ್ಲ. ಹೊರಗಡೆ ನಾನೊಂದು ಹಳೆ ಫೋಟೋ ಇದೆ ನಂದು, ಹೇನಿಕನ್ ಬಿಯರ್ ಕುಡಿತಾ ಇರೋದು. ಸೊ ಅದ್ರದ್ದೊಂದು ಫೋಟೋ ನಾನು ಇವಾಗ ಇಲ್ಲಿ ಹಾಕಿರ್ತೀನಿ ನೋಡಿ. ಸೊ ಏನ್ ಹೇಳಕ್ ಬಂದಿದ್ದೀನಿ ಅಂತಂದ್ರೆ, ತಂದೆ ಸ್ಥಾನದಲ್ಲಿ ಇದ್ದು ಯಾವಾಗ್ಲೂ ಮಕ್ಕಳಿಗೆ ಸ್ಟ್ರಿಕ್ಟ್ ಆಗಿ ಬೆಳೆಸಿದ್ರೆ ಮಕ್ಕಳು ಹಾಳಾಗತ್ತೆ. ಹೌದಪ್ಪ? ಎಸ್, ಅದಕ್ಕೆ ನನ್ ಬೆಸ್ಟ್ ಫ್ರೆಂಡ್ ನನ್ ಮಗ. ಇವಾಗ ನೀವೆಲ್ಲ ಅನ್ಕೊಂತಿರ್ಬೋದು, ಏನಪ್ಪ ಈ ನನ್ ಮಗ ಏನಿದ್ರು ಯಾವಾಗ್ಲೂ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತಾನೆ, ಏನೇ ಇದ್ರು ಓಪನ್ ಹೆಂಗೆ ಅಂತ ಕೇಳಿದ್ರೆ ಹಿಂಗೆ. ನಮಗೆ ನಮ್ಮ ಮನೇಲಿ ಯಾವುದೇ ತರ ಈ ತರ ರೆಸ್ಟ್ರಿಕ್ಷನ್ಸ್ ಅಲ್ಲಿ ಬದುಕಿಸಿಲ್ಲ, ಆತರ ನಾವು ನೋಡೂ ಇಲ್ಲ. 10ನೇ ಕ್ಲಾಸ್ ತನಕ ನನಗೆ ಸಿಕ್ಕಾಪಟ್ಟೆ ರೆಸ್ಟ್ರಿಕ್ಷನ್ಸ್ ಇತ್ತು. ಸಂಜೆ 7 ಗಂಟೆ ಒಳಗಡೆ ಎಲ್ಲ ಮನೆಗೆ ಬರ್ಬೇಕು ಅಂತ ಅನ್ನೋದೊಂದು ಬಿಟ್ರೆ ಅವಾಗ್ಲೂ ಎಣ್ಣೆ ಹೊಡಿತಿದ್ವಿ, ಮನೆಯಲ್ಲೇ ಕುತ್ಕೊಂಡು ಎಣ್ಣೆ ಹೊಡಿತಿದ್ವಿ. ಅದ್ರಲ್ಲಿ ಏನು ಹೊಸದೇನಿಲ್ಲ. ಸೊ ಅದೇ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನೋಡಿ ಸ್ವಾಮಿ, ನಾವ್ ಇರೋದು ಹಿಂಗೆ. ಈಗ ನಮ್ಮಮ್ಮ ಇದಾರಲ್ಲ, ಇವ್ರು ಲಿಂಗಾಯತ್ರ ಐನರು, ಇವರು ನಾನ್ ವೆಜ್ ತಿನ್ನಲ್ಲ, ಬಟ್ ಮಾಡ್ಕೊಡ್ತಾರೆ. ಡೇ 1 ಆಫ್ ದ ಮ್ಯಾರೇಜ್ ಇವರು ನಾನ್ ವೆಜ್ ನ ಮಾಡೋದನ್ನ ಕಲ್ತ್ಕೊಂಡಿದ್ದಾರೆ. ಇಲ್ಲ ಅಂತಂದ್ರೆ ಇವ್ರ ಅಮ್ಮ ಹೇಳಿತ್ತಂತೆ, ನೋಡಮ್ಮ, ನಮ್ಮ ಹುಡುಗಂಗೆ ನೀನ್ ನಾನ್ ವೆಜ್ ಮಾಡ್ಕೊಟ್ಟಿಲ್ಲ ಅಂತಂದ್ರೆ ಏನ್ ಮಾಡ್ತಾರಂತಮ್ಮ? ಡೈವರ್ಸ್ ಕೊಡಿಸ್ತಾರೆ. ನನ್ನ ಮಗನೇ ಡೈವರ್ಸ್ ಅಂತ ಕೊಡ್ತೀನಿ ನೋಡು, ಹಂಗೆ ಪುಣ್ಯ. ಇವ್ರು ಹೇಳಿದ್ದಲ್ಲ, ಇವ್ರಮ್ಮ ಹೇಳಿದ್ದು. ಪಾಪ ಈ ಅಪ್ಪಂದೇನು ಪ್ರಾಬ್ಲಮ್ ಇಲ್ವಾ? ಅವ್ರಮ್ಮ ಏನಂದ್ರೆ, ನೋಡಮ್ಮ ಮದುವೆ ಮಾಡ್ಕೊಂಡ್ಬಂದಿರೋದು ಯಾಕೆ ಅಂದ್ರೆ ನನ್ ಮಗನ್ ನೋಡ್ಕೊಳಕ್ಕೆ. ನಿನಗ್ ಪೋಸ್ಟ್ ಮಾಡಲ್ಲ, ನೀನ್ ತಿನ್ಬೇಡ, ನಾವು ಪೋಸ್ಟ್ ಮಾಡೋದೇ ಇಲ್ಲ. ಅಷ್ಟಾದ್ರೆ ಹೇಳಿದ್ರಲ್ಲ, ಅದೇ ಹೇಳಿದ್ರಲ್ಲ, ಅದು ಬಚಾವ್ ನಾನು. ಈಗ ಸಟ್ಲು ಬರೀ ಬ್ಯಾಂಗ್ಳೂರಲ್ಲಿ ಯೂಸ್ ಆಗೋದು, ಇಲ್ಲ ಆಗಲ್ಲ ಅಂತ ಹೇಳಿದೆ. ಚಿಕ್ಕಮಂಗ್ಳೂರಲ್ಲಿ ಆಗಲ್ಲ. ವೇಟ್ ಫಾರ್ ಇಟ್. ಸಂಜೆ ಆಗ್ಲಿ, ಒಂದು 6-7 ಗಂಟೆ ಆಮೇಲೆ ಹೇಳಿ ನೋಡೋಣ. ಇದೇ ಮಾತು. ಸರಿ ಬಿಡು. ಗುಡ್ ಅರ್ತ್ ಹೋಮ್ ಸ್ಟೇ ಇನ್ನೇನ್ ಕೆಲವೇ ಕ್ಷಣದಲ್ಲಿ ಬರ್ತಾ ಇದೆ. ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ನಮ್ಮ ಸ್ಟೇ ಇವತ್ತು. ಹುಷಾರು. ನೋಡಿದ್ರೆ ಸ್ನೇಹಿತರೆ, ರೂಮ್ ಯಾವ ತರ ಇದೆ ಅಂತ. ಇದಿದೆ ನೋಡಿ, ವಾಶ್ರೂಮು ಅದ್ಭುತವಾಗಿದೆ. ಹೀಟರ್ ಇದೆ, ಶವರ್ ಇದೆ, ಬಾಡಿ ವಾಶ್, ಶಾಂಪೂ, ಮೇನ್ ಮಿರರ್, ವಾರ್ಡ್ರೋಬ್ ಕೂಡ ಇದೆ ಸ್ನೇಹಿತರೆ. ಕಂಬಳಿ ಎಲ್ಲ ಇಟ್ಟಿದ್ದಾರೆ ಎಕ್ಸ್ಟ್ರಾ. ನಂಗೆ ಏನು ಇಷ್ಟ ಆಗಿದೆ ಅಂದರೆ ಬೆಡ್ಡು ಸ್ಪೇಷಿಯಸ್ ಆಗಿದೆ, ಕಿಂಗ್ ಸೈಜ್ ಬೆಡ್ಡು, ಚಾರ್ಜಿಂಗ್ ಪೋರ್ಟ್ ಕೂಡ ಇದೆ, ಒಂದು 2 ಕಡೆನೂ ಇದೆ. ಸೊ ಬಾಲ್ಕನಿ ಈ ಥರ ಹಿಂಗೆ ತೆಗೆದ್ರೆ ಯು ಗೆಟ್ ಅ ವ್ಯೂ. ಅಷ್ಟೇ ಅಲ್ಲ, ಇಲ್ಲಿ ಕುತ್ಕೊಳ್ಳೋದಕ್ಕೂ ಒಳ್ಳೆ ಜಾಗ ಇದೆ ನೋಡಿ, ಟೇಬಲ್ ಕೂಡ ಇದೆ. ಸೊ ಇವತ್ತು ಅಪ್ಪ ಅಮ್ಮ ನಾನೆಲ್ಲ ಇಲ್ಲೇ ಸಿಟ್ಟಿಂಗ್ ಹಾಕೋದು. ಹೆಂಗಿದೆ? ಚೆನ್ನಾಗಿದೆಯಾ? ಹೌ ಇಸ್ ಇಟ್? ವೆರಿ ಗುಡ್. ರೆಸಾರ್ಟ್ ಇಂದ ಆಚೆ ಕಡೆಗೆ ಬಂದಿದ್ದೀವಿ. ಸೊ ಇಲ್ಲಿ ಏನು ಕಾಣಿಸ್ತಿದಿಲ್ಲ, ಇದು ಮಲ್ಲಂದೂರು ಸರ್ಕಲ್. ಅಲ್ಲಿದೆ ನೋಡಿ ಮಲ್ಲಂದೂರು ಬೋರ್ಡು. ನಾವು ಹೋಗ್ತಾ ಇರೋದು ಇವಾಗ ಮಲ್ಲಂದೂರು ಶೂಟಿಂಗ್ ಸ್ಪಾಟಿಗೆ. ಯಾವತ್ತಾದ್ರೂ ಹೋಗಿದ್ದೇನಪ್ಪ ಇಲ್ಲಿಗೆ ಅಮ್ಮ? ಯಾಕೆ ಟೆನ್ಷನ್ ಇದೆ ನೀನು? ನಾನು ಇಲ್ಲಿ ಇಳಿಸ್ತಾ ಇದ್ದೀನಿ ಹೋಗತ್ತೆ.
ಗಂಡ ಹೆಂಡತಿ ಇವ್ರಿಬ್ರು ಜಾಸ್ತಿ ಟೂರ್ ಗೀರ್ ಏನು ಹೊಡೆದಿಲ್ಲ ಅವ್ರ ಕಾಲದಲ್ಲಿ. ಬರೀ ಬಹರೀನ್ ದುಬೈಲ್ಲ ಇರ್ತಿದ್ದೆ ಜೀವನ. ಕೊಲ್ಲೂರು, ಕೇರಳ, ಕಣ್ಣೂರು ಅಷ್ಟೇ. ಇವತ್ತಿಗೆ ನೋಡಿ ಗಂಡ ಹೆಂಡತಿ ಎಷ್ಟು ಚೆನ್ನಾಗೆ ಆಡ್ಕೊಂಡಿದ್ದಾರೆ ನೋಡಿ. ಇದಕ್ಕಿಂತ ಖುಷಿ ಇನ್ನೇನಿದೆ ಸ್ನೇಹಿತರೆ ಹೇಳಿ. ಎಲ್ಲೋದ್ರೂ ಈ ಅಮ್ಮ ಅಂತೂ ನಾಯಿನ ಜೊತೆಗೆ ಹಾಕೊಂಡೋಗಿ ಬಿಡಲ್ಲ. ನೋಡಿ ನೋಡಿ ನಮ್ಮ ಅಪ್ಪ ಫುಲ್ ಸರ್ವೆ ಮಾಡ್ತೀರ. ಲೊಕೇಶನ್ ನೋಡಿ ಸ್ನೇಹಿತರೆ ಯಾವ ಥರ ಇದೆ. ಅಮೇಝಿಂಗ್ ವಿತ್ ಅವರ್ ಸ್ನೈಪರ್. ಸ್ನೇಹಿತರೆ ನೀವೇನಾದರೂ ಮಲ್ಲಂದೂರ್ ಸೈಡ್ ಬಂದರೆ ಮಲ್ಲಂದೂರ್ ಶೂಟಿಂಗ್ ಸ್ಪಾಟ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಕ್ಕೆ ಹೋಗ್ಬಿಡಿ. ಲೊಕೇಶನ್ ಇದನ್ನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಒನ್ ಆಫ್ ದ ಬ್ಯೂಟಿಫುಲ್ ಆ್ಯಂಡ್ ಪೀಸ್ಫುಲ್ ಲೊಕೇಶನ್. ನೀವೇ ನೋಡಿ, ಒಂದು ನರಪಿಳ್ಳೆ ಕೂಡ ಇಲ್ಲ ಇಲ್ಲಿ. ಶಾಂತವಾದ ವಾತಾವರಣ. ಏನಿದೆ ಪೀಸ್ ಪೀಸ್ ಫುಲ್ ಪೀಸ್. ಇದು ಫಾರೆಸ್ಟ್ ಇದೆ. ಫಾರೆಸ್ಟ್ ಒಂದು ಸ್ನೇಹಿತರೆ ಇದೇನು ಬೈಸನ್ನ ಏನು ಅಂತ ಅರ್ಥ ಆಗಲಿಲ್ಲ ನನಗೆ. ಸೈಜ್ ನೋಡಿ ಯಾವ ಥರ ಇದೆ. ಯಾರೋ ಸ್ವೆಟ್ರ್ ಬೇಡ ಬೇಡ ಅಂತಂದವರು ಸ್ವೆಟ್ರ್ ಹಾಕೊಂಡ್ಬಿಟ್ಟಾರಾಗ್ಲೇ. ಹಾ, ಚಿಕ್ಕಮಂಗ್ಳೂರಲ್ಲಿ ನನಗೊಬ್ರು ಫ್ರೆಂಡ್ ಇದ್ದಾರೆ, ಬಂದ್ರು ನೋಡಿ ಅಲ್ಲಿ. ಅವ್ರಿಗೆ ಗೊತ್ತಿಲ್ಲ ನಮ್ಮ ಅಪ್ಪ ಅಮ್ಮ ಇರೋದು. ಹಲೋ, ಹಾಯ್, ಹೌ ಆರ್ ಯು? ಸರ್ಪ್ರೈಸ್, ಐ ಮೆಟ್ ದಿಸ್ ಬ್ಯೂಟಿಫುಲ್ ಕಪಲ್ಸ್ ಹಿಯರ್. They also came from Bangalore, it seems. I was just speaking to them. ನಮ್ಮಮ್ಮ ನಮ್ಮಪ್ಪ. ಹಾಯ್ ಬ್ರೋ, ಹೇಗಿದ್ದೀರಾ? ನಿಮ್ಮನ್ನ ಬರೀ ಇವ್ರ ಸ್ಟೇಟಸ್ ಅಲ್ಲಿ ನೋಡ್ತಾ ಇರ್ತಿದ್ವಿ ಅಷ್ಟೇ. ನಮ್ಮಮ್ಮ ನಮ್ಮಪ್ಪ. ಸೊ ಸ್ನೇಹಿತರೆ, ಟೈಮ್ಸ್ ಅಪ್. ಆಲ್ಮೋಸ್ಟ್ 7:45 ಆಯ್ತು. 8 ಗಂಟೆ ಆಯ್ತು ಅಂತ ಅನ್ಕೊಳ್ಳಿ. Nothing but it is time for cheers. Cheers. അവനെ കാണും നല്ല അഭിപ്രായം. മൂത്തമ്മ പറഞ്ഞ് നന്നായിട്ട് ജീവിക്കും, ഒന്നും കൊണ്ട് പോയിക്കണ്ട, നീ ആന്ന് പറ മോളെ, ഇങ്ങനെ പിടിച്ചിട്ട് ഇങ്ങനെ ആക്കുവല്ല. അവര് പേടിച്ചവന്റെ. പിന്നെ ശിവമോഗയിൽ എന്താണെന്നറിയാം, നോ ഡോക്ടർ മോളെ പേരെന്താ പറഞ്ഞ നോക്കി എനിക്ക്. Bye bye, see you. Bye Rahul. Bye bye, safe drive. Bye bye. ನಾಳೆ ವೇಟ್ എന്തായാലും വരും. ಹೇಗೆ ಅನ್ನಿಸ್ತಮ್ಮ ಇವಾಗ ಬಂದೋದ್ರಲ್ಲ? ಸೂಪರ್ ಆಯ್ತು. ನಿಂಗೆ ಗೊತ್ತೋ ಗೊತ್ತಿಲ್ವಾ, ನಾನು ಇದೇ ಸೆಕೆಂಡ್ ಟೈಮ್ ಅವ್ರನ್ನ ಮೀಟ್ ಮಾಡ್ತಿರೋದು. ಫಸ್ಟ್ ಟೈಮು ಹೇಳದ್ನಲ್ಲ ಬ್ಲಾಬ್ಲಾ ಕಾರು ಕೂಲಿಂಗ್ ಆ್ಯಪ್. ಎಷ್ಟು ಖುಷಿ ಆಯ್ತು ಕಣ ಅವ್ರಿಬ್ರು ನೋಡಿ. ಸೂಪರ್ ಸೂಪರ್ ಆಯ್ತು. ಹ್ಯಾಪಿನಾ? ನೀವಿಬ್ರು ಹ್ಯಾಪಿನಾ? ಸಿಕ್ಕಾಬಿಟ್ಟೆ ಹ್ಯಾಪಿ ಆಯ್ತು. ಟ್ರಿಪ್ ಹೆಂಗಿತ್ತು? ಟ್ರಿಪ್ ಇವ್ರು ಇಬ್ರು ಬಂದಿದ್ದೆ ಫುಲ್ ಹ್ಯಾಪಿ ಆಯ್ತು. ಕುಡಿಯಲ್ಲ ಅಂತಂದ್ರು ಮಕ್ಳಿಗೋಸ್ಕರ, ಗಂಡಂಗೆ ಮತ್ತೆ ಮಗಂಗೆ. ಆಗ್ತಿದೆ. ಥ್ಯಾಂಕ್ಸ್ ಮಾ. ಓಕೆ, ಲವ್ ಯು. ಥ್ಯಾಂಕ್ ಯು. ಎಷ್ಟೋ ತಿಂಗಳ ಆದ್ಮೇಲೆ ಸಿಕ್ಕಿದೀರಾ. ಅಯ್ಯೋ ಅಣ್ಣ, ಇದೆಲ್ಲ ಬೇಡಾಗಿತ್ತಣ್ಣ. ನಮ್ಮ ಪ್ರೀತಿಯಿಂದ ನಮ್ಮೂರಿಗೆ ಬಂದವರಿಗೆ ನಮ್ಮ ವೆಲ್ಕಮ್. ಏನಣ್ಣ ಇದು? ಅಯ್ಯಪ್ಪ, ಒಳ್ಳೇದಾಗಿತ್ತು. ನಮಗೂ ಕೂಡ ತಂದೆ ತಾಯಿ ಇಲ್ಲ. ಇಲ್ಲಿ ನೋಡಿದಾಗ ನಮ್ಮ ಅಪ್ಪ ಅಮ್ಮನ ನೆನಪಾಯ್ತು. ಫಸ್ಟ್ ಮುಳ್ಳಂಗಿರಿ ಸ್ವಾಮಿ ಹತ್ರ ಆಶೀರ್ವಾದ ತಾಂತೀನಿ, ಅದಾದ್ಮೇಲೆ ಶಿವಣ್ಣ ಗೀತಕ್ಕನ ಹತ್ರ ಆಶೀರ್ವಾದ. ನಿಮ್ಮ ಹತ್ರ ಆಶೀರ್ವಾದ. ಅದೇ ಈ ಕ್ಯಾಂಗ್ರೂ ಅವ್ರ ಮನೆಗೆ ಏನ್ ಮಾಡ್ತಾ ಇದ್ದೀರಾ? ಏನಿಲ್ಲ, ಸ್ವಲ್ಪ ಸ್ವಲ್ಪ ತಗೊಳ್ಳಿ ತಗೊಳ್ಳಿ, ಒಳ್ಳೇದಾಗ್ಲಿ, ಒಳ್ಳೆ ಪ್ರಾರ್ಥನೆ.